ನಮಸ್ಕಾರ. ನೋಡಿ, ಆಸನದಿಂದ ನಮ್ಮ ದೇಹ ಸದೃಢವಾಗುತ್ತೆ ಅಂತ ನಮ್ಮ ಪೂರ್ವಜರು ಹೇಳಿದ್ದಾರೆ. ಆದರೆ ಬಹಳ ಜನರಿಗೆ ಅನುಮಾನ ಏನು ಬರುತ್ತೆ ಅಂತಂದರೆ, ಆಸನದಿಂದ ದೇಹ ಹೇಗೆ ಸದೃಢ ಆಗುತ್ತೆ ಅನ್ನೋದು ಬಹಳಷ್ಟು ಅನುಮಾನ ಇರುತ್ತೆ. ನೋಡಿ, ನಾವು ನೇರವಾಗಿ ಬಹಳ ಕಠಿಣವಾದ ಆಸನಗಳನ್ನು ಅಭ್ಯಾಸ ಮಾಡಬೇಕು ಹಾಗೆ ಹೀಗೆ ಅಂತ ಏನೂ ಇಲ್ಲ. ಆಸನ ಅಂತಂದ್ರೆ ಏನು? ಸ್ಥಿರಂ ಸುಖಂ ಆಸನಂ. ಆಸನ ಅಂದರೆ ಏನು? ಸ್ಥಿರವಾಗಿರಬೇಕು, ಸುಖವಾಗಿರಬೇಕು. ಅಲ್ಲಿ ನಾವು ಹೇಗೆ ಫೀಲ್ ಮಾಡಬೇಕು ಅಂತಂದರೆ ಆನಂದವಾಗಿರಬೇಕು. ನಾನು ಕೂತಿದ್ದೀನಲ್ಲ, ಇದು ಸುಖಾಸನದಲ್ಲಿ. ಈ ಸುಖಾಸನದಲ್ಲಿ ಕೂತಾಗ ನನ್ನಲ್ಲಿ ಯಾವುದೇ ದೇಹದ ಅದಲ್ಲಾಗಿರ್ಬೋದು ಅಥವಾ ಮನಸ್ಸಿನಲ್ಲಿರ್ಬೋದು ಅಡೆತಡೆಗಳಿರಬಾರ್ದು. ಏನನ್ನು ಬಹಳ ಆತಂಕ ಇರಬಾರ್ದು, ಮತ್ತು ನೋವಿನಿಂದ ಕೂಡಿರಬಾರ್ದು ನನ್ನ ಈ ಒಂದು ಶರೀರ. ಯಾವಾಗ ನಾನು ಆಸನದಲ್ಲಿ ಕೂಡ್ತೀವಿ, ಸ್ಥಿರಂ ಅಂತಾರೆ ಇದನ್ನು. ಹಾಗೆ ಕೂತಿರ್ತಕ್ಕಂಥದ್ದು ನಾವು ಬಹಳ ಲಾಂಗ್ ಟೈಮ್ ನಾವು ಅದನ್ನು ಈ ರೀತಿ ಕೂಡ್ತೀವಲ್ಲ, ಅದನ್ನೇ ನಾವು ಹೇಳ್ತೀವಿ ಸ್ಥಿರವಾಗಿ ಅಂತ ಹೇಳ್ತೀವಿ. ಯಾವಾಗ ಸುಖಂ ಅಂತಂತಂದರೆ, ನಾವು ಆಸನದಲ್ಲಿ ಕುಳಿತಾಗ ನಮ್ಮ ಮಾಂಸಖಂಡಗಳು, ಉದಾಹರಣೆಗಾಗಿ ನಾನು ಈ ಪದ್ಮಾಸನವನ್ನು ಹಾಕ್ತಾ ಇರ್ತೀನಿ. ಪದ್ಮಾಸನ ಹಾಕಿದಾಗ ಯಾವುದೇ ಒಂದು ನಮಗೆ ನೋವು ಕಾಣಬಾರ್ದು ಆಸನ. ಈಗೆಲ್ಲ ಪದ್ಮಾಸನ ಹಾಕಿ ನಾವು ಕೂದ್ರಿಂದ ಈ ಪದ್ಮಾಸನದಲ್ಲಿ ಈ ಒಂದು ಮರ್ಮಗಳಿದ್ದಾವಲ್ಲ ನಮ್ಮ ಶರೀರದಲ್ಲಿ, ಆ ಮರ್ಮ ಒಂದಕ್ಕೊಂದಕ್ಕೆ ತಾಗಿಬಿಟ್ಟು ಈ ಥರ ಎಕ್ಯುಪ್ರೆಷನ್ ಉಂಟಾಗ್ತಾ ಇರುತ್ತೆ ಅಲ್ವಾ. ಆ ಸಂದರ್ಭದಲ್ಲಿ ನಮಗೆ ಬಹಳ ಸ್ವಲ್ಪ ಪೇನ್ ಆಗ್ತಾ ಇರುತ್ತೆ. ಅದು ನಮಗೆ ಆಗಬಾರ್ದು. ಆ ಶಕ್ತಿ ಯಾವಾಗ ಬರುತ್ತೆ ಅಂದರೆ, ಸತತವಾಗಿ ನಿರಂತರ ಅಭ್ಯಾಸ ಮಾಡುವುದರಿಂದ ಆಗುತ್ತೆ. ಅದು ಬಹಳ ಜನ ವಯಸ್ಸಾದವರು ಮಾಡ್ತಾರೆ. ಏನು ಅಂತಂದರೆ, 50 ವರ್ಷ 70 ವರ್ಷ ಆಯಿತು ಅಂದ್ರೆ ಲಕ್ವ ಪ್ಯಾರಲೈಸ್ ಆಗಿರ್ತಾರೆ. ಕೈ ವರ್ಕ್ ಮಾಡೋದಿಲ್ಲ, ಕಾಲು ವರ್ಕ್ ಮಾಡೋದಿಲ್ಲ. ತನ್ನಿಂದ ತಾನೇ ಕೆಟ್ಟ ಆಲೋಚನೆಗಳು ತಂದಿಕ್ಕೋತಾರೆ. ಅಯ್ಯೋ ಲಕ್ವ ಹೊಡಿತು, ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಈ ಹಾಸ್ಪಿಟಲಲ್ಲಿ ಲಕ್ಷ ರೂಪಾಯಿ ಹಾಕ್ತೀವಿ, ಕಡಿಮೆ ಆಗ್ತಾ ಇಲ್ಲ. ಮನೆಯಲ್ಲಿ ಸೊಸೆ ಸಮಸ್ಯೆ, ಮಗನ ಸಮಸ್ಯೆ, ಅವ್ರು ಯಾರು ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾ ಇಲ್ಲ. ಯಾವಾಗ ಅಂದರೆ ನಿಮಗೆ ಪ್ಯಾರಲೈಸ್ ಆಯಿತು, ಏನೂ ಆಗ್ತಾ ಇಲ್ಲ, ನಿಮಗೆ ಕೈಯಿಂದ ಏನೂ ಆಗ್ತಾ ಇಲ್ಲ ಅಂತಂದ ಸಂದರ್ಭದಲ್ಲಿ ನಿಮ್ಮಲ್ಲಿ ಕೀಳರಿಮೆ ಬರುತ್ತೆ. ಅಂದರೆ ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂದರೆ, ತಾಯಿ ಏನೇ ಆಗಿರಲಿ, ಮನೆಯಲ್ಲಿ ಯಾರೇ ಏನೇ ಆಗಿರಲಿ, ಸರಿಯಾಗಿ ನೋಡ್ಕೊಳ್ಬೇಕು ನಮ್ಮವರು ಅನ್ನೋ ಭಾವನೆ ಇರುತ್ತೆ. ಆದರೆ ನಿಮ್ಮ ಹತ್ರ ಕೀಳರಿಮೆ ಬರುತ್ತೆ ಯಾವಾಗ ಅಂದರೆ, ನೀವು ಸಮಸ್ಯೆಯಿಂದ ಬಳಲ್ತಾ ಇದ್ದಾಗ. ಅದರಿಂದ ಹೊರಗಡೆ ಬರಬೇಕು ಇತ್ತು ಅಂದರೆ ನಿಮಗೆ ಆಸನಗಳು ಮತ್ತು ಪ್ರಾಣಾಯಾಮ ಮತ್ತು ನಿಮ್ಮ ಆಹಾರ ಪದ್ಧತಿ, ಈ ಮೂರನ್ನು ನೀವು ಸರಿಯಾದ ರೀತಿಯಿಂದ ಏನಾದರೂ ಮಾಡಿದ್ರೆ, ಈ ಮೂರನ್ನು ನೆನಪಿನಲ್ಲಿಟ್ಟುಕೊಂಡು ಆಹಾರ, ವಿಹಾರ, ಆಚಾರ, ವಿಚಾರ, ದಿನಚರ, ರಾತ್ರಿಚಾರ, ಋತುಚಾರ ಇವೆಲ್ಲವನ್ನು ನೀವು ಸರಿಯಾದ ರೀತಿಯಿಂದ ಮಾಡಿದೆ ಅಂದರೆ 9 ತಿಂಗಳಲ್ಲಿ, 6 ತಿಂಗಳಲ್ಲಿ ಅಥವಾ 3 ತಿಂಗಳಲ್ಲಿ ಈ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಕೂಡ, 10 ವರ್ಷದಿರ್ಬೋದು, 20 ವರ್ಷದಿರ್ಬೋದು, ಎಷ್ಟೇ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಯನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುವಂಥ ಶಕ್ತಿ ನಮ್ಮ ಆಸನಗಳಿಗೆ ಬರುತ್ತೆ. ಆದರೆ ನೀವೇನು ಮಾಡ್ತೀರಿ ಅಂದರೆ ಕೀಳರಿಮೆ, ನಿಮ್ಮ ಹತ್ರನೇ ಕೀಳರಿಮೆ ಇರದೇ ಒಂದು ಜೀವನ ಅದ್ಭುತವಾಗಿರುತ್ತೆ. ಅದನ್ನು ಸರಿಯಾದ ರೀತಿಯಿಂದ ಬಿಲ್ಡ್ ಮಾಡ್ಕೋಬೇಕು ಅನ್ನೋದು ನಿಮ್ಮ ಹತ್ರ ಯಾರ ಹತ್ರನೂ ಇಲ್ಲ. ಈ ಪ್ರಪಂಚದಲ್ಲಿ ಯಾರೇ ಆಗಿರ್ಬೋದು, ಯಾವುದು ಜಾತಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಇನ್ನೊಂದು ವಿಶೇಷವಾಗಿ ಏನಂತಂದರೆ, ಕರ್ಮದಿಂದಲೇ ಬರುತ್ತೆ ಹೊರತು ನಾವು ಹುಟ್ಟಿನಿಂದ ಒಂದು ಜಾತಿ ಇರಬಾರ್ದು. ಹುಟ್ಟಿನ ಜಾತಿ ಬರುತ್ತೆ, ಅದಕ್ಕೆ ಕರ್ಮದಿಂದ ಜಾತಿ ಬರಲ್ಲ. ಕರ್ಮದಿಂದ ಈ ಪ್ರಪಂಚದಲ್ಲಿ ಯಾವುದು ಜಾತಿ, ಯಾವುದು ಮತ, ಯಾವುದು ಪಂಥ ಇಲ್ಲ. ಆದರೆ ನೀವೇನು ಮಾಡ್ತೀರಾ ಅಂದರೆ, ಅವರೇ ಮಾಡಬೇಕು ಆಸನ, ಇವರೇ ಮಾಡಬೇಕು. ಕೆಲವೊಬ್ಬರಿಗೆ ಸೂರ್ಯ ನಮಸ್ಕಾರ ಮಾಡೋಕ್ಕಾಗಲ್ಲ, ಇದು ಏನೋ ಗೊತ್ತಿಲ್ಲ, ಅವರ ವಿಷಯ ಬಿಟ್ಟುಬಿಡೋಣ. ಈ ಪ್ರಪಂಚದಲ್ಲಿ ಆಸನ ನೀವು ಪ್ರಾರಂಭ ಮಾಡಿದ್ರಿ ಅಂತಂದರೆ, ನಿಜವಾಗ್ಲೂ ಹೇಳ್ತೀನಿ, ನಿಮ್ಗೆ ಆಸನ ನಿಮ್ಮ ದೇಹದ ಮಾಂಸಖಂಡಗಳನ್ನು ಮತ್ತು ನರನಾಡಿಗಳನ್ನು, ಬ್ಲಾಕೇಜ್ ನರ ಏನಿರುತ್ತಲ್ಲ, ನರಗಳು ಹರಿಯುವಂಥ ನರಗಳನ್ನು ಸಂಪೂರ್ಣವಾಗಿ ಬ್ಲಾಕ್ ಇರ್ತಕ್ಕಂಥದ್ದು, ಅದನ್ನು ಈ ರೀತಿ ನಾವು ಫಾರ್ವರ್ಡ್ ಬೆಂಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಏನೋ ಬ್ಲಾಕೇಜ್ ಇತ್ತು ಅಂದರೆ ಕಲ್ಮಶನ ಹೊರಗಡೆ ಹಾಕುವಲ್ಲಿ ಈ ಶರೀರ ಬಹಳಷ್ಟು ಹೆಲ್ಪ್ ಮಾಡುತ್ತೆ. ಈ ಪ್ರಕೃತಿಯೊಂದಿಗೆ ಹೊಂದಿಕೊಂಡ್ರಿ ಅಂದರೆ ಸಮಸ್ಯೆಗಳು ದೂರ ಆಗ್ತಾ ಇರ್ತವೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಪ್ರಕೃತಿಯೊಡನೆ ನಾವು ಒಡನಾಟ, ನಮ್ಮ ಒಂದು ಹೊಂದಾಣಿಕೆ, ಸಾಮರಸ್ಯ ಬೆಳೆಸಬೇಕು ನಾವು. ಆವಾಗ ನಿಮಗೆ ಏನೇ ಸಮಸ್ಯೆ ಇರಲಿ, ಕೆಲವೊಬ್ಬರಿಗೆ ಮೂಳೆ ವ್ಯಾಧಿ ಇರುತ್ತೆ, ಭಾಳ ದೊಡ್ಡ ಸಮಸ್ಯೆ ಇರುತ್ತೆ. ಮತ್ತು ಇನ್ನು ಕೆಲವೊಬ್ಬರಿಗೆ ಏನು ಮಾಡ್ತಾರೆ, ಆ ಹಾಸಿಗೆಯ ಮೇಲೇ ಮಲಮೂತ್ರಗಳು ಮಾಡ್ಕೊಳ್ತಾ ಇರ್ತಾರೆ. ಅವ್ರವ್ರ ಕೀಳರಿಮೆ ಬೇರೆ ಬರುತ್ತೆ. ಎಷ್ಟು ಪ್ರಯತ್ನ ಮಾಡ್ತಾರೆ ಈ ಥರ ಮಾಡಬಾರ್ದು ಮತ್ತು ಆಗುತ್ತೆ. ಬ್ಲ್ಯಾಡರ್ ಮೇಲೆ ಕಂಟ್ರೋಲ್ ಇರೋಲ್ಲ. ನಕ್ಕಿರಿ ಅಂತಂದರೆ ಬರುತ್ತೆ ಹೊರಗಡೆ, ಕೆಮ್ಮರಿ ಅಂದರೆ ಹೊರಗಡೆ ಬರುತ್ತೆ ಯೂರಿನ್. ಈ ರೀತಿ ಯಾಕಾಗುತ್ತೆ ಅಂದರೆ, ನಿಮ್ಮ ಯೂರಿನ್ ಏನಿರುತ್ತೆ ಅಲ್ಲ, ಈ ಮೂತ್ರಕೋಶದ ಸಂಪೂರ್ಣವಾದ ಮಾಂಸಖಂಡಗಳು ಶಕ್ತಿಹೀನವಾಗ್ತಾ ಇರ್ತವೆ. ಈ ಆಸನಗಳನ್ನು ಮಾಡ್ತಾ ಹೋಗಿ, ಪ್ರಾಣಾಯಾಮಗಳನ್ನು ಮಾಡ್ತಾ ಹೋಗಿ, ನಿಮಗೆ ಈ ಪ್ರಪಂಚದಲ್ಲಿ ಯಾವುದೇ ಸಮಸ್ಯೆ ಇರಲಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು, ನಿಮ್ಮ ಕೈಯಿಂದ ನೀವೇ ಅಡುಗೆ ಮಾಡಿಕೊಂಡು, ನಿಮ್ಮ ಹಲ್ಲುಗಳಿಂದ, ಸ್ವಂತ ಹಲ್ಲುಗಳಿಂದ ನೀವೇ ತಿಂತೀರ. ಏನು ಹೊಸದಾಗಿ ಹೇಳ್ತಿದ್ದಾರೆ, ನಮ್ಮ ಹಲ್ಲಿಂದ ನಾವೇ ತಿಂತೀವಿ ಅಂತ. ಭಾಳ ಜನ ತಮ್ಮ ಹಲ್ಲಿಂದ ತಿನ್ನೋದಿಲ್ಲ, ರೆಡಿಮೇಡ್ ಹಲ್ಲನ್ನು ಹಚ್ಕೊಂಡು ತಿಂತಾ ಇದ್ದಾರೆ. ಕಾರಣ ಏನು ಅಂತಂದರೆ, ಆ ಹಲ್ಲಿನ ಬಗ್ಗೆ ಕಾಳಜಿ ಇಲ್ಲದಿದ್ದ ಕಾರಣಕ್ಕಾಗಿ. ಈ ರೀತಿ ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಮಾಡೋದ್ರಿಂದ ಸಮಸ್ಯೆ ಏನಾಗುತ್ತೆ ಅಂತಂದರೆ, ನಮ್ಮ ದೇಹದಲ್ಲಿ, ನಮ್ಮ ಶರೀರದಲ್ಲಿ ಬದಲಾವಣೆಗಳು, ಕೆಟ್ಟ ಪರಿಣಾಮಗಳು ಬೀರ್ತಾ ಇರ್ತಾವೆ.
ನೀವು ಚಿಂತೆ ಯಾವ ರೀತಿಯಾಗಿ ಮಾಡ್ತೀರಾ ಅದೇ ರೀತಿ ಕೆಟ್ಟ ಕಲ್ಮಶಗಳು ಕೂಡ ನಿಮ್ಮ ದೇಹದಲ್ಲಿ ಹೋಗ್ತಾ ಇರ್ತವೆ. ವಿಚಾರಗಳು ತಿಂತಾ ಇದ್ದೀರಾ, ನೀವು ಕೆಟ್ಟ ವಿಚಾರಗಳು ತಿಂತಾ ಇದ್ದೀರಾ, ಈ ಕೆಟ್ಟ ವಿಚಾರಗಳು ಡೈಜೆಸ್ಟ್ ಆಗುತ್ತೆ, ನಿಮ್ಮ ಶರೀರ ಸಂಪೂರ್ಣವಾಗಿ ನಾಶ ಮಾಡುತ್ತೆ. ನೀವು ಕೆಟ್ಟ ಆಹಾರ ತಿಂತಾ ಇದ್ದೀರಾ, ಆಹಾರ ಕೆಟ್ಟ ಪರಿಣಾಮ ಯಾವ ರೀತಿ ಬೀರುತ್ತೆ, ನಿಮ್ಮ ವಿಚಾರಗಳು ಕೂಡ 100 ಪಟ್ಟು ಆ ಕೆಟ್ಟ ಪರಿಣಾಮಗಳು ನಿಮ್ಮ ಶರೀರದ ಮೇಲೆ ಮನಸ್ಸಿನ ಮೇಲೆ ಬೀಳ್ತಾ ಇರುತ್ತೆ. ವಿಚಾರಗಳು ಸರಿಯಾದ ರೀತಿ ಮಾಡೋಗಿ, ನನಗೆ ಆಗಲ್ಲ, ಈಗ ಹೀಗಾಯಿತು ಹಾಗಾಯಿತು, ನನ್ನ ಮಗ ಹೀಗೆ, ನನ್ನ ಸೊಸಿ, ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ನೋಡ್ತಾ ಇಲ್ಲ, ಶರೀರ ಈ ರೀತಿಯಾಗಿದೆ. ಶರೀರವನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ. ನೀವು ಎಷ್ಟೇ ವೈಷ್ಣವರಾಗಿರ್ಬೋದು, ನಿಮ್ಮ ಕಾಲ ಮೇಲೆ ನಿಮ್ಮ ಕೈಯಿಂದ ಅಡುಗೆ ಮಾಡಿ ಊಟ ಮಾಡಿಕೊಳ್ಳುವಂಥ ಕಾಲ ಬಂದೇ ಬರುತ್ತೆ, ಯಾವಾಗ ನಿಮ್ಮ ಮನಸ್ಸಿನಿಂದ ನಿರ್ಧಾರ ಮಾಡ್ತೀರಾ. ಹಾಗೇನಾದರೂ ಅನುಮಾನ ಇತ್ತಂದರೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿ. ನಾನು ಆನ್ಲೈನ್ ಮುಖಾಂತರ ನಿಮ್ಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ನಮ್ಮ ಗುರುಗಳು ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾದ ಜ್ಞಾನವನ್ನು ಚರಕ ಮಹರ್ಷಿಗಳಾಗಿರ್ಬೋದು, ವಾಗ್ಭಟಾಚಾರ್ಯ ಆಗಿರ್ಬೋದು, ಸುಶ್ರುತ ಮಹರ್ಷಿ ಆಗಿರ್ಬೋದು, ಈ ಎಲ್ಲ ಮಹಾನ್ ಋಷಿಗಳನ್ನು ನಾವು ಅವರಿಂದ ಪಡೆದುಕೊಂಡಂಥ ಜ್ಞಾನವನ್ನು, ಆ ಜ್ಞಾನವನ್ನೇ ನಿಮಗೆ ವೈಜ್ಞಾನಿಕ ತಳದೆ ಮೇಲೆ ನಿಂತಿರ್ತಕ್ಕಂಥ ಈ ಜ್ಞಾನವನ್ನು ನಿಮಗೆ ಕೊಟ್ಟು ಆ ಜ್ಞಾನವನ್ನು ನಿಮ್ಮೆಂದಿಗೂ ಒಳ್ಳೆಯದಾಗಲಿ ಅನ್ನುವಂಥ ಉದ್ದೇಶದಿಂದ, ಅದಕ್ಕೆ ನಮ್ಮ ಪೂರ್ವಜರು ಏನು ಹೇಳ್ತಾರೆ ಅಂತಂದರೆ, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ನಮ್ಮ ಪೂರ್ವಜರು ಆ ಜಾತಿನೇ ಸುಖವಾಗಿರಲಿ, ಈ ಜಾತಿನೇ ಸುಖವಾಗಿರಲಿ, ಭಾರತ ದೇಶ ಸುಖಿನೋ ಭವಂತು ಅಂತ ಎಲ್ಲೂ ಹೇಳಿಲ್ಲ. ಸರ್ವೇ ಭವಂತು, ವಸುದೈವಿಕ ಕುಟುಂಬಕಂ, ವಸುಧಾ ಮಾತೆಯ ಮಕ್ಕಳು ನಾವೆಲ್ಲರೂ, ಅಂದರೆ ಒಂದೇ ಕುಟುಂಬದವರು ಅಂತ ಹೇಳುತ್ತೆ. ಈ ಒಂದು ಸನಾತನ ಧರ್ಮ, ಸನಾತನ ಶಾಸ್ತ್ರ ಹೇಳುವಂಥ ಮಾರ್ಗದತ್ತ ನೀವು ನಡೆದರೆ ಅಂತಂದರೆ ಪ್ರಪಂಚದ ಯಾವುದೇ ಸಮಸ್ಯೆ ಕೂಡ ದೂರ ಆಗುತ್ತೆ. ಆ ದೂರ ಮಾಡೋದು ನಾನು ಸದಶುದ್ಧವಾಗಿದ್ದೇನೆ. ನಿಮಗೆ ಅನುಮಾನ ಇತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳಬಹುದು, ಪ್ರಶ್ನೆಗಳು ಕೇಳಬಹುದು, ಮತ್ತು ನೀವು ಕಮೆಂಟ್ ಕೂಡ ಕೆಳಗಡೆ ಹಾಕ್ಬೋದು ಅಂತ ಹೇಳ್ತಾ, ಎಲ್ಲರೂ ಆರೋಗ್ಯವಾಗಿರಿ. ನಿಮ್ಮ ಆರೋಗ್ಯ ನಿಮ್ಮ ಕಾಳಜಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.